ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ. ದೇವರು ಒಳ್ಳೆಯವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ತಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಗಾಡ್ ಬ್ಲೆಸ್ ಯು ಆಲ್. ಸೊ ಈ ಹೊಸ ವರ್ಷವು ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆತ್ಮದಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ದೈಹಿಕವಾಗಿ ಈ ಹೊಸ ವರ್ಷದಲ್ಲಿ ದೇವರು ಬಲವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆತನ ವಾಗ್ದಾನ ಪ್ರಕಾರ ಈ ಹೊಸ ವರ್ಷದಲ್ಲಿ ಕರ್ತ ನಿಮ್ಮ ನಡೆಸಲಿ. ವಾಗ್ದಾನಗಳು ಮಾಡಿದ ಆತನು ವಾಗ್ದಾನವನ್ನು ನೆರವೇರಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ದೇವರು ವಾಗ್ದಾನವನ್ನು ನೆರವೇರಿಸ್ತಾರೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಅಪ್ಪ ಯೇಸುವೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ವಂದನೆ ರಾಜಸಪ್ಪ. ನೀನು ಒಳ್ಳೆಯ ದೇವರೇ ಸಪ್ಪ. ವಿಶೇಷವಾಗಿ ಈ ಹೊಸ ವರ್ಷದಲ್ಲಿ ರಾಜ ಯೇಸುವೇ, ವಿಶೇಷವಾಗಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಆ ವಾಕ್ಯದಲ್ಲಿರ್ತಕ್ಕಂಥ ರಹಸ್ಯಗಳನ್ನು ತಿಳಿಯಪಡಿಸ ರಾಜ. ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಕರ್ತನೇ, ನಿನ್ನ ಬಲವಾದ ಕಾರ್ಯಗಳನ್ನು ಮಾಡು, ಅದ್ಭುತ ಮಾಡು, ಅತಿಶಯಗಳನ್ನು ಮಾಡು. ನಿನ್ನ ಕೃಪಾಸ್ತಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಆಮೆನ್. ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಹೋಗಲಿ. ದೇವರು ಒಳ್ಳೆಯವರಾಗಿದ್ದಾರೆ. ಹಲ್ಲೆಲೂಯಾ. ಮತ್ತೊಂದು ಸಾರಿ ವಿಶ್ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು ಆಲ್. ಸೊ ಈಗ ನಾವು ವಾಕ್ಯವನ್ನು ಧ್ಯಾನಿಸೋಣ. ನಾನು ಈ ವರ್ಷದಲ್ಲಿ ಹೊಸ ವರ್ಷಕ್ಕಾಗಿ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸೊ ದೇವರೇ, ಯಾವ ವಾಕ್ಯ ನಾನು ಮಾತಾಡಬೇಕೆಂಬುದಾಗಿ. ಸೊ ಕೆಲವೊಂದು ವಿಷಯದಲ್ಲಿ ನಾನು ಪ್ರಾರ್ಥನೆಯಲ್ಲಿ ದೇವ್ರ ಪಾದದಲ್ಲಿ ಕುಳಿತುಕೊಂಡು ಕೇಳ್ತಾ ಇರ್ತೀನಿ, ಅಪ್ಪ ಯೇಸುವೇ, ನಾನು ಯಾವ ವಾಕ್ಯ ಮಾತಾಡಬೇಕಪ್ಪ, ನಾನು ಯಾವ ವಾಕ್ಯ ಮಾತಾಡಿದ್ರೆ ನೀನು ಜನರನ್ನು ಬಲಪಡಿಸ್ತಿ ಎಂಬುದಾಗಿ. ಸೊ ಹೀಗೆ ನಾನು ಪ್ರಾರ್ಥಿಸಿರುವಾಗ ದೇವರು ನನಗೆ ಈ ವರ್ಷದಲ್ಲಿ ತಿಳಿಸಿರು, ಹೊಸ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಎಂಬುದಾಗಿ. ನಾನು ಟೈಟ್ಲ್ ಈ ರೀತಿಯಾಗಿ ಕೊಡ್ತೀನಿ, ಹೊಸ ಕಾರ್ಯಗಳನ್ನು ದೇವರು ಮಾಡುತ್ತಾರೆ ಎಂಬುದಾಗಿ. ಸೊ ಅದಕ್ಕೆ ಆಧಾರವಾಗಿ ಕೆಲವೊಂದು ವಾಕ್ಯಗಳನ್ನು ನಾವು ಧ್ಯಾನಿಸಿಕೊಳ್ಳೋಣ. ದೇವರು ಈ ಹೊಸ ವರ್ಷದಲ್ಲಿ ಆತನು ಹೊಸ ಕಾರ್ಯಗಳನ್ನು ಆತನು ಮಾಡುತ್ತಾನೆ ಎಂಬುದು. ಹಲ್ಲೆಲೂಯಾ. ಸೊ ಎಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯ ಈಗ ಹೇಳ್ತದಲ್ಲಿ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವನೆಂಬುದಾಗಿ. ಈ ಹೊಸ ವರ್ಷದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಏನಂದ್ರೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನೆಂಬುದಾಗಿ. ಸೊ ಈ ಹೊಸ ವರ್ಷದಲ್ಲಿ ದೇವರು ಆತನ ನೂತನ ಮನಸ್ಸನ್ನು, ನಮಗೆ ನೂತನ ಸ್ವಭಾವವನ್ನು ಕೊಡುತ್ತಾನೆಂಬುದಾಗಿ. ಸೊ ದೇವರ ವಾಗ್ದಾನಗಳು ಸತ್ಯವಾಗಿದೆ. ದೇವರ ವಾಗ್ದಾನಗಳು ಎಂದೂ ಬಿದ್ದು ಹೋಗುವುದಿಲ್ಲ. ದೇವರ ವಾಕ್ಯ ಈಗ ಬರೆಯಲ್ಪಟ್ಟಿದೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಕದಲಿಯವಾದರೆ ನನ್ನ ಕೃಪೆಯೇ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನನ್ನ ವಾಗ್ದಾನಗಳೆಲ್ಲವೂ ಅವು ನೆರವೇರುತ್ತೆ ಎಂಬುದಾಗಿ. ಸೊ ಸತ್ಯವೇದ, ಇದು ಸತ್ಯವೇದ ಇದೆಯಲ್ಲ, ಇದರಲ್ಲಿ ಬರೆದಿರ್ತಕ್ಕಂಥ ವಾಗ್ದಾನಗಳು ಅವು ನೆರವೇರ್ತಾ ಇದೆ ಎಂಬುದಾಗಿ. ಈ ಹೊಸ ವರ್ಷದಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಏನಂದ್ರೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು. ಹಲ್ಲೆಲೂಯಾ. ದೇವರು ಈ ಹೊಸ ವರ್ಷದಲ್ಲಿ ನಮಗೆ ಹೊಸ ಮನಸ್ಸು ಕೊಡ್ತಾರಂತ. ಹಲ್ಲೆಲೂಯಾ. ಹೊಸ ಮನಸ್ಸು ಅಂದ್ರೆ ನೂತನ ಹೃದಯ ಅಥವಾ ನ್ಯೂ ಹಾರ್ಟ್. ಹಲ್ಲೆಲೂಯಾ. ಸೊ ನ್ಯೂ ಹಾರ್ಟ್ ಕರ್ತನ ಕೊಡ್ತಾರೆ ಎಂಬುದಾಗಿ. ಈ ಹೊಸ ಮನಸ್ಸನ್ನು ದೇವರು ಕೊಡುವಾಗ ನಮ್ಮಲ್ಲಿ ದೊಡ್ಡ ಬದಲಾವಣೆಗೆ ದೇವರು ಕೊಡ್ತಾರೆ. ನಮ್ಮಲ್ಲಿ ನೂತನ ಮನಸ್ಸು ಬರುವಾಗ, ನೂತನ ಸ್ವಭಾವ ನಮ್ಮಲ್ಲಿ ಬರುವಾಗ ದೇವರು ಬಲವಾದ ಕಾರ್ಯಗಳನ್ನು ಆತನು ಮಾಡ್ತಾರೆ ಎಂಬುದಾಗಿ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸಿ ಎಂಬುದಾಗಿ. ಆತನ ಹೊಸ ಮನಸ್ಸು ನಮ್ಮಲ್ಲಿ ಬಂತಂದ್ರೆ ನಮ್ಮಲ್ಲಿ ಒಂದು ದೊಡ್ಡ ಮಾರ್ಪಾಟು ಬರ್ತದೆ. ಹಲ್ಲೆಲೂಯಾ. ಸೊ ದೇವರಲ್ಲಿ ನಮ್ಮಲ್ಲಿ ಒಂದು ಮಾರ್ಪಾಟು ಯಾವ ಬರ್ತಂದ್ರ, ನಮ್ಮಲ್ಲಿ ನೂತನ ಮನಸ್ಸು ಬರುವಾಗ ನಮ್ಮ ಸ್ವಭಾವಗಳು, ನಮ್ಮ ಮಾತುಗಳು
ಬದಲಾವಣೆ ಆಗ್ತದೆ ಎಂಬುದಾಗಿ. ಈ ಹೊಸ ವರ್ಷದಲ್ಲಿ ದೇವರು ಮೊದಲಾಗಿ ಆತ ಹೇಳ್ತಕ್ಕಂಥ ಮಾತೇನೆಂದರೆ, ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡ್ತೀನಿ. ನೂತನ ಸ್ವಭಾವ ಉಂಟು ಮಾಡೋದಕ್ಕೆ ನಿಮ್ಮಲ್ಲಿ ನೂತನ ಮನಸ್ಸನ್ನು ನಾನು ಕೊಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ ಹಾಗೆ ಈ ಹೊಸ ವರ್ಷದಲ್ಲಿ ಆತನು ನೂತನ ಮನಸ್ಸನ್ನು ಕೊಡ್ತಾನೆ ಎಂಬುದಾಗಿ. ಸೊ ಕೆಳಗಡೆ ವಾಕ್ಯ ಬಹಳ ಬರೆಯಲ್ಪಟ್ಟಿದೆ. ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಹಾಲೆಲ್ಲೂಯ, ಕಲ್ಲಾದ ಹೃದಯವನ್ನು ನಿನ್ನೊಳಗಿಂದ ತೆಗೆದು ಮೃದುವಾದ ಹೃದಯ ನಿಮಗೆ ದಯಪಾಲಿಸಿ ಎಂಬುದಾಗಿ. ಒಂದು ವೇಳೆ ಹಳೆಯ ವರ್ಷದಲ್ಲಿ ನಮಗೆ ಕಲ್ಲಾದ ಹೃದಯದಲ್ಲಿರ್ಬೋದು. ಹಳೆಯ ವರ್ಷದಲ್ಲಿ ದೇವರ ವಾಕ್ಯಕ್ಕೆ ವಿರೋಧವಾದ ವಿಷಯಗಳು ನಮ್ಮಲ್ಲಿ ಒಂದು ವೇಳೆ ಎದುರು ಇರಬಹುದು. ಯಾಕಂದ್ರೆ ನಾವು 100% ಹೇಳೋಕ್ಕಾಗಲ್ಲ. 100% ನಾವು ಸರಿ ಎಂಬುದಾಗಿ ಹೇಳೋಕ್ಕಾಗಲ್ಲ. 100ಕ್ಕೆ 100ರಷ್ಟು ಕರ್ತನು ಮಾತ್ರ ಸರಿ. ಹಲ್ಲೆಲೂಯ. ಸೊ 100ಕ್ಕೆ 100ರಷ್ಟು ದೇವರು ಮಾತ್ರ ಆತನು ಸರಿ ಇದ್ದಾನೆ. ಆತನು ಪರಿಶುದ್ಧನಾಗಿದ್ದಾನೆ. ಆದರೆ ನಾವು 100ಕ್ಕೆ 100 ನಾವು ಸರಿ ಇಲ್ಲದೆ ಇರಬಹುದು. ಯಾಕಂದ್ರೆ ನಾವು ಮನುಷ್ಯರಲ್ವಾ. ಸೊ ನಮ್ಮಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಕೊರತೆಗಳಿರ್ತದೆ. ನಾವು ದೊಡ್ಡ ಪಾಪಗಳು ಮಾಡೋದಿಲ್ಲ. ಅಂದರೆ ನಾವು ಕೊಲೆ ಮಾಡೋದಿಲ್ಲ, ವ್ಯಭಿಚಾರ ಮಾಡೋದಿಲ್ಲ, ಅಥವಾ ಕಳ್ಳತನ ಮಾಡೋದಿಲ್ಲ. ಆದರೆ ಸಣ್ಣ ಪುಟ್ಟ ತಪ್ಪುಗಳು ಸಹಿತ ನಾವು ಮಾಡ್ತಾ ಇರ್ತೀವಿ. ಯಾವುದು ತಪ್ಪು ಎಂಬುದಾಗಿ ನೋಡುವಾಗ ದೇವರ ವಾಕ್ಯಕ್ಕೆ ವಿರೋಧವಾಗಿ ಏನೆಲ್ಲ ನಾವು ಮಾತಾಡ್ತೀವಿ, ಅಥವಾ ದೇವರ ವಾಕ್ಯಕ್ಕೆ ವಿರೋಧವಾಗಿ ಏನು ನಡಿತೀವಿ, ಅದು ಪಾಪ ಎಂಬುದಾಗಿ. ಒಂದು ವೇಳೆ ಈ ಎಲ್ಲ ಕಾರ್ಯಗಳನ್ನು ಈ ಹಳೆಯ ವರ್ಷದಲ್ಲಿ ಅಥವಾ ದೇವರು ಆರಿಸಿಕೊಂಡ ಸುಮಾರು ದಿವಸಗಳಾಯ್ತು. ನಮ್ಮನ್ನು ಯೇಸು ಸ್ವಾಮಿ ನಮ್ಮನ್ನು ಆರಿಸಿಕೊಳ್ಳುವಾಗ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಆತನ ನೂತನ ಸೃಷ್ಟಿ ಮಾಡ್ತಾರಂತ ನಮ್ಮನ್ನು. ಸೊ ಆ ನೂತನ ಸೃಷ್ಟಿ ಮಾಡಿ ನಮ್ಮನ್ನು ಆರಿಸಿಕೊಳ್ಳುವಾಗಲೂ ನಮ್ಮಲ್ಲಿ ಏನು ಕೆಲವೊಂದು ಚಿಕ್ಕ ಪುಟ್ಟ ಕೊರತೆಗಳಿರ್ಬೋದು. ಆದರೆ ಈ ಹೊಸ ವರ್ಷದಲ್ಲಿ ದೇವರು ಹೇಳ್ತಾರಂತ, ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸಿ ಎಂಬುದಾಗಿ. ಸೊ ದೇವರು ನೂತನ ಸ್ವಭಾವ ಹುಟ್ಟಿಸೋದಕ್ಕೆ ದಾವಿದ ಓದೋಣ. ವಾಕ್ಯ ಒಂದು ಚೆನ್ನಾಗಿದೆ. ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ. ಏನಂದರೆ 51ನೇದಲ್ಲಿ ದಾವಿದನು ಈಗ ಹೇಳ್ತಾನ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಎಂಬುದಾಗಿ. ಸೊ ದಾವಿದನು ಪಾಪ ಮಾಡಿದ. ದಾವಿದ ಖಂಡಿತ ಪಾಪ ಮಾಡಿದ. ಆದರೆ ದಾವಿದ ಪಾಪ ಮಾಡಿ ಒಂದು ವೇಳೆ ಪಾಪ ಮಾಡಿ ಮತ್ತೆ ಅವನು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಜೀವಿಸುವ ಮತ್ತೆ ಅವನು ಪಾಪ ಮಾಡಲಿಲ್ಲ. ಅವನ ಜೀವಿತ ಕಾಲವೆಲ್ಲ ನೋಡ್ರಿ ನೀವು, ಅವನು ಪಾಪ ಮಾಡಲಿಲ್ಲ. ಸೊ ದಾವಿದ ಈ 51 ಕೀರ್ತನೆಯಲ್ಲಿ ಬರ್ತಾನ, ಆ ಪಾಪದ ಅರಿಕೆ ಮಾಡ್ತಾನ. ಫಸ್ಟಿಂದ ವಾಕ್ಯ ನೀವು ನೋಡೋದು ಅಂದರೆ ಅಲ್ಲಿ ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯಿಂದ ನನ್ನ ದ್ರೋಹವೆಲ್ಲ ಅಳಿಸು, ಹೀಗೆ ಅವನು ಪ್ರಾರ್ಥನೆ ಮಾಡ್ತಾನ. ಈ 10ನೇ ವಾಕ್ಯದಲ್ಲಿ ಹೇಳ್ತಾನ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ಎಂಬುದಾಗಿ. ಸೊ ನನ್ನ ಜೀವಿತದಲ್ಲಿ ನಾವು ಹೊಸ ವರ್ಷದಲ್ಲಿ ಕಾಲಿಡ್ತಕ್ಕಂಥ ಈ ಹೊಸ ವರ್ಷದಲ್ಲಿ ಒಂದು ನೆನಪಿಟ್ಟು ಹೇಳಬೇಕು, ನಾವು ದೇವರು ಆರಿಸಿಕೊಳ್ಳೋದು ಮುಂಚೆ ನಾವು ಪಾಪಿಗಳಾಗಿದ್ದೀವಿ. ಖಂಡಿತ ನಾನು ಪಾಪಿಯಾಗಿದ್ದೆ. ನಾನು ಪಾಪಿಗಳಲ್ಲಿ ಮುಖ್ಯವಾದ ಪಾಪಿಯಾಗಿದೆ. ಅಂದರೆ ಅಷ್ಟೊಂದು ಘೋರವಾದ ಪಾಪಿಯಾಗಿದೆ. ಆದರೆ ದೇವರು ಆರಿಸಿಕೊಳ್ಳುವಾಗ ಆ ಪಾಪದಿಂದ ನಮ್ಮನ್ನು ತಪ್ಪಿಸಿಬಿಟ್ರು. ಆ ನರಕದಿಂದ ನಮ್ಮನ್ನು ತಪ್ಪಿಸಿದ್ರು. ಆ ಲೋಕದಿಂದ ನಮ್ಮನ್ನು ಎತ್ತಿ ದೇವರು ಬಂಡೆ ಮೇಲೆ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸಿದರ. ಈ ಸ್ಥಿರವಾಗಿ ನಿಲ್ಲಿಸಿರ್ತಕ್ಕಂಥ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಶುದ್ಧ ಹೃದಯ ಅನುದಿನ ನಮ್ಮಲ್ಲಿ ಶುದ್ಧತೆ ಉಂಟಾಗಬೇಕು. ಸೊ ಈ ಶುದ್ಧತೆ ಉಂಟಾಗುವಾಗಲೇ ದೇವರ ಬರುವಿಕೆಯಲ್ಲಿ ನಾವು ಆ ಒಂದು ಗ್ರಹಿಕೆಯಲ್ಲಿ ದೇವರ ಬರುವಿಕೆಯಲ್ಲಿ ನಾವು ಸಿದ್ಧರಾಗ್ತಾ ಇರಬೇಕಂತ. ಸೊ ದೇವರು ಯಾವಾಗ ಬರ್ತಾರ ಅಂತ ಗೊತ್ತಿಲ್ಲ. ದೇವರ ಬರುವಿಕೆ ಅತಿ ಸಮೀಪವಾಗಿರುವಾಗ ನೀನು ನಿನ್ನ ಜೀವಿತದಲ್ಲಿ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಅನುದಿನ ನಾವು ಶುದ್ಧತೆ ಹೊಂದಿಕೊಳ್ಬೇಕು. ಸೊ ಶುದ್ಧತೆ ಹೊಂದಿಕೊಂಡು ದೇವರನ್ನು ದೃಷ್ಟಿಸುವಾಗ ಒಂದು ವೇಳೆ ಈ ಲೋಕದಲ್ಲಿ ಒಂದು ವೇಳೆ ನಮಗೆ ಮರಣ ಬರ್ಬೋದು. ಸೊ ಇದ್ದರೂ ಕರ್ತನಿಗೆ ಸ್ತೋತ್ರ, ನಾವು ಮರಣ ಹೊಂದಿರು ಕರ್ತನಿಗೆ ಸ್ತೋತ್ರ. ಯಾಕೆ? ಸೊ ಇವತ್ತು ಒಂದು ವೇಳೆ ಪ್ರಾಣ ಹೋಯ್ತಾ ನಾವು ನಿತ್ಯವಾದ ರಾಜ್ಯದಲ್ಲಿ ಆತನ ಸಂಗಡ ಇರ್ತೀವಿ. ಸೊ ಈ ನಂಬಿಕೆ ಯಾರಿಗೆಲ್ಲ ಇರ್ತದ, ಅವ್ರು ಯಾವಾಗಲೂ ಸಂತೋಷವಾಗಿರ್ತಾರೆ. ದೇವರ ವಾಕ್ಯಲ್ಲಿ ಹೀಗೆ ಹೇಳ್ತದ, ದಾವಿದನೀಗ ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸಿ ಎಂಬುದಾಗಿ. ಸೊ ಈ ಶುದ್ಧ ಹೃದಯವುಳ್ಳವರಾಗಿ ಈ ಹೊಸ ವರ್ಷದಲ್ಲಿ ನಾವು ಆತ್ಮದಲ್ಲಿ ವಾಕ್ಯದಲ್ಲಿ ಪ್ರಾರ್ಥನೆ ನಾವು ವೃದ್ಧಿಯಾಗೋಣ. ಸೊ ನಾವು ಇನ್ನೂ ಹೆಚ್ಚಾಗಿ ವೃದ್ಧಿಯಾಗೋಣ. ಇರುವುದು ಆಗಿರದೆ. ಹಲ್ಲೆಲೂಯಾ.
ನಾವು ಇರುವರು ಇದ್ದಾದ ಇರಬಾರ್ದು. ನಾವು ಅನುದಿನ ನಾವು ಕರ್ತನಲ್ಲೇ ಬೆಳೆದು ಬರೋಣ. ಸೊ ಸಮಯ ಹೆಚ್ಚಾಗಿ ಮುಂದೆ ಹೋಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ವಾಕ್ಯ ನಾನು ಹೇಳಿದ್ನಲ್ವಾ. ಸೊ ಕೀರ್ತನೆ ಅಲ್ಲ, 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಅಲ್ಲಿ 17ನೇ ವಾಕ್ಯ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನೆಂಬುದಾಗಿ. ಈ ವರ್ಷವೆಲ್ಲ, ಈ ಹೊಸ ವರ್ಷವೆಲ್ಲ ನಾವು ನೂತನ ಸೃಷ್ಟಿ ಆಗ್ಬೇಕಂತ. ಸೊ ನೂತನ ಸೃಷ್ಟಿ ನಾವು ಯಾವಾಗ ಆಗ್ತೀವಿ ಅಂತ ನೋಡುವಾಗ ದೇವ್ರ ವಾಕ್ಯ ಹೇಳ್ಬಿಡಿ, ಈ ಕ್ರಿಸ್ತನಲ್ಲಿದ್ದರೆ ನಾವು ನೂತನ ಸೃಷ್ಟಿ ಆಗ್ತೀವಿ. ಸೊ ಕ್ರಿಸ್ತನಲ್ಲಿರುವುದಂದ್ರೆ ಏನೇ? ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟು ಸ್ವಾಮಿ ಅನ್ನೋರೆಲ್ಲ ಪರಲೋಕಕ್ಕೆ ಸೇರಲ್ಲ. ಕ್ರಿಸ್ತನಲ್ಲಿದ್ದರೆ ಅಂದರೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವನು, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವನು, ಅನುದಿನವೂ ದೇವರನ್ನು ದೃಷ್ಟಿಸುವನು, ಅನುದಿನವನ್ನು ಪ್ರಾರ್ಥಿಸುವನು, ತನ್ನ ಪರಿಶುದ್ಧತೆಯನ್ನು ಸರಿಯಾಗಿ ಕಾಪಾಡಿಕೊಳ್ಳುವನು, ಅವನೇ ಕ್ರಿಸ್ತನಲ್ಲಿರುವನು. ಸೊ ಕ್ರಿಸ್ತನಲ್ಲಿರುವನು ಯಾರಂದರೆ ಅವನು ಪಾಪವನ್ನು ದ್ವೇಷ ಮಾಡಿ, ಲೋಕವನ್ನು ದ್ವೇಷ ಮಾಡಿ, ಪರಿಶುದ್ಧತೆಯನ್ನು ಸರಿಯಾಗಿ ಕಾಪಾಡಿಕೊಂಡು ಕ್ರಿಸ್ತನಲ್ಲಿ ಇರುವುದು ಅದೇ ಆಗಿದೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಇದು ವಾಕ್ಯ ಹೇಳ್ಬಿಡ್ತಿದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನೆಂಬುದಾಗಿ. ಸೊ ಈ ಹೊಸ ವರ್ಷದಲ್ಲಿ ಅನುದಿನ ನಾವು ನೂತನ ಸೃಷ್ಟಿಯಾಗಬೇಕು, ನೂತನವಾಗಿ ನಾವು ಬೆಳಿಬೇಕು, ಆತ್ಮದಲ್ಲಿ ನಾವು ಬೆಳಿಬೇಕು. ಸೊ ಒಂದು ತಿಳ್ಕೊಳ್ಳಿ, ನಾವು ವಾಕ್ಯದಲ್ಲಿ, ಆತ್ಮದಲ್ಲಿ, ಪ್ರಾರ್ಥನೆ ನಾವು ಬೆಳೆದು ಬರುವಾಗ ಈ ಲೋಕದಲ್ಲಿ ಏನೆಲ್ಲ ಬೇಕು ಕರ್ತನ ನಮಗೆ ಕೊಡ್ತಾರ. ಈ ಲೋಕದ ವಿಷಯಗಳಿಗೆ ನಾವು ಚಿಂತೆ ಮಾಡಬೇಡ್ರಿ. ಈ ಲೋಕದ ವಿಷಯಗಳಿಗೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಡ್ರಿ. ನೀವು ಪ್ರಾರ್ಥನೆ ಮಾಡಬೇಡ ಅಂತ ಹೇಳಲ್ಲ, ಆದರೆ ಹೆಚ್ಚಾಗಿ ನೀವು ಮಾಡಬೇಡ್ರಿ. ಹೆಚ್ಚಾಗಿ ಒಂದು ಮಾಡ್ರಿ, ನೀವು ಕ್ರಿಸ್ತನಲ್ಲಿರ್ರಿ, ಕ್ರಿಸ್ತನಲ್ಲಿ ಜೀವಿಸ್ರಿ, ಕ್ರಿಸ್ತನಲ್ಲಿ ಸಾಕ್ಷಿಯಾಗಿ ಜೀವಿಸ್ರಿ. ಆಗ ನೂತನ ನೀವು ಸೃಷ್ಟಿ ಆಗುವಾಗ ದೇವರು ಎಲ್ಲವನ್ನು ಕೊಟ್ಟು ನಡೆಸ್ತಾರಂತ ದೇವ್ರ ವಾಕ್ಯ ಹೇಳ್ತದ. ನಿನಗೇನು ಬೇಕು, ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ನೀನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ನಿನ್ನೆಲ್ಲ ಅಗತ್ಯತೆಗಳು ನಾನು ತಿಳಿದಿದ್ದೆಂಬುದಾಗಿ ನಿನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಸೊ ಆ ವಾಕ್ಯ ಜೀವವಾಗಿದೆ. ಆ ಜೀವವಾಗಿರ್ತಕ್ಕಂಥ ವಾಕ್ಯವನ್ನು ನಾವು ಹಿಡಿದುಕೊಳ್ಳುವಾಗ ಆ ಒಂದು ಆಶೀರ್ವಾದ ನಾವು ಹೊಂದಿಕೊಳ್ತೀವಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿಯು ಎಲ್ಲ ನೂತನವಾಯಿತು ಎಂಬುದಾಗಿ. ಹಾಲೆಲೂಯಾ. ದೇವರು ಮೊದಲಾಗಿ ಹೇಳಿದ ಹಾಗೆ ನಮ್ಮಲ್ಲಿ ಶುದ್ಧ ಹೃದಯ ಉಂಟು ಮಾಡ್ತಾನೆ. ಶುದ್ಧ ಹೃದಯ ಬರುವಾಗ ನಮ್ಮಲ್ಲಿ ನೂತನ ಸ್ವಭಾವಗಳು ಬರ್ತದ. ನೂತನ ಸ್ವಭಾವಗಳು ಬರುವಾಗ ನಾವು ಆ ನೂತನ ಸ್ವಭಾವದಲ್ಲಿ ಕ್ರಿಸ್ತನಲ್ಲಿ ಆಳವಾಗಿ ಬೇರೂರಿಕೊಳ್ಳುವಾಗ, ಆಳವಾಗಿ ನಾವು ಕರ್ತನಲ್ಲಿ ಇರುವಾಗ ನಮ್ಮಲ್ಲಿ ಒಂದು ನೂತನ ಅನುದಿನ ನಾವು ನೂತನಗೊಂಡು ಒಂದು ಪ್ರಕಾಶ ನಮ್ಮಲ್ಲಿ ಕಾಣಿಸ್ತಾ ಇರ್ತದಂತ. ಸೊ ಮೋಸೆ ಬೆಟ್ಟದಲ್ಲಿದ್ದು ಬೆಟ್ಟದಿಂದ ಇಳಿದು ಬರುವಾಗ ಆ ಮುಖ ಯಾರು ನೋಡೋಕ್ಕಾಗಲ್ಲ ಅಂತ ಇಸ್ರಾಯೇಲ್ ಜನರಿಗೆ, ಅಷ್ಟು ಪ್ರಕಾಶವಾಗಿತ್ತಂತ. ಈ ಉದಾಹರಣೆ ನಾವು ಸೂರ್ಯನ ನೋಡೋಕ್ಕಾಗತ್ತಾ? ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಗೆ ಕಣ್ಣು ಬಿಟ್ಟು ಈಗ ಸೂರ್ಯನ ನೋಡೋಕ್ಕಾಗಲ್ಲ. ಯಾಕೆ? ಸೂರ್ಯನ ಕಿರಣಗಳೇ ಆ ರೀತಿ ಇರುವುದಾದರೆ ಆ ಸೂರ್ಯನನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನನ್ನು ನಾವು ನೋಡುವುದು ಅದು ಬಹಳ ಭಯಂಕರವಾದದ್ದು. ಸೊ ಆದರೆ ನಾವು ಆತನ್ನು ನೇರವಾಗಿ ಕಣ್ಣಿನಿಂದ ನೋಡೋಕ್ಕಾಗಲ್ಲ, ಅದರ ಪ್ರಾರ್ಥನೆಯಲ್ಲಿ ಕರ್ತನನ್ನು ನಾವು ನೋಡಬಹುದು, ಪ್ರಾರ್ಥನೆಯಲ್ಲಿ ಆತನನ್ನು ನಾವು ದೃಷ್ಟಿಸ್ಬೋದು. ಸೊ ಒಂದು ಸ್ಟೋರಿ ನೆನಪು ಬರ್ತಾ ಇದೆ ನನಗೆ. ಅಂದರೆ ಈ ಲೋಕದಲ್ಲಿ ಈ ಮೂಢನಂಬಿಕೆಗಳು ಹೆಂಗೆ ಬಂದು ಎಂಬುದಾಗಿ ನೋಡೋದಾದರೆ, ಸೊ ಅದು ಭಾಳ ಇಂಟ್ರೆಸ್ಟ್ ಆಗಿದೆ. ಒಬ್ಬ ರೈತ ಅಥವಾ ಒಬ್ಬ ಮನುಷ್ಯ ನೈಟ್ ಟೈಮಲ್ಲಿ ಹೊಲ್ದಕ್ಕೆ ಹೋಗುವಾಗ ಬ್ಯಾಟ್ರಿ ಇಟ್ಕೊಂಡು ಹೋಗ್ತಿದ್ದಂತ, ಟಾರ್ಚ್. ಈಗೆಲ್ಲ ಮೊಬೈಲ್ ಟಾರ್ಚ್ ಬಂದುಬಿಟ್ಟಿದೆ, ನಾವು ಎಲ್ಲರೂ ಮೊಬೈಲ್ ಟಾರ್ಚ್ ಮಾಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಈ ದೊಡ್ಡದು ಹಳೆಯ ಕಾಲದಲ್ಲಿ ನಾನು ಚಿಕ್ಕವನಿದ್ದಾಗ ಒಂದು ಬ್ಯಾಟ್ರಿ ಇತ್ತು ನಮ್ಮ ಮನೇಲಿ, ಒಂದು ಬ್ಯಾಟ್ರಿ, ಶೆಲ್ಲಿನ ಬ್ಯಾಟ್ರಿ. ಅದು ಮೇಲೆ ಇದ್ರ ಮೇಲೆ ಇಟ್ಟಿರ್ತಿದ್ರು ನಮ್ಮ ತಂದೆ ನಮ್ಮ ಅಜ್ಜಿ ಮೇಲೆ ಇಟ್ಟಿರ್ತಿದ್ರು ಅದನ್ನ. ಅದು ನೈಟ್ ಟೈಮ್ ತೊಗೊಂಡು ಹೋಗಿ ಮತ್ತೆ ಬಂದು ಅಲ್ಲಿ ಇಡ್ತಾಯಿದ್ರು. ಸೊ ಯಾಕೆ ಹೇಳ್ತಾ ಇದ್ದಂದರೆ, ಈ ಬ್ಯಾಟ್ರಿ ಯೂಸ್ ಮಾಡ್ತಕ್ಕಂಥ ಆ ಸಮಯದಲ್ಲಿ ಒಬ್ಬ ರೈತ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದಂತ ಹೋಗುವಾಗ ಸಡನ್ಲಿ ಒಂದು ಒಡ್ಡು ಬಂತಂತ ಅಡ್ಡ, ಅಲ್ಲಿ ಹಾವು ಮಲ್ಕೊಂಡತ್ತಂತ, ಹಾವು ಪಾಂಬು. ಸೊ ಮಲ್ಕೊಂಡತ್ತಂತ ಬ್ಯಾಟ್ರಿ ಹಾಕಿ
ಅವನು ಜೀವ ಉಳಿತೆ ಅಂತ. ಅಂದರೆ ಅದ್ರ ಮೇಲೆ ಕಾಲಿಟ್ಟಿದ್ರೆ ಹಾವು ಕಚ್ಚಿ ಬಿಡ್ತಾ ಇತ್ತು. ಅವನು ಮನೆಗೆ ಬಂದು ಯೋಚನೆ ಮಾಡಂತ, ಸೊ ಈ ಬ್ಯಾಟ್ರಿ ನನಗೆ ಜೀವ ಉಳಿಸ್ತಿ, ಈ ಬ್ಯಾಟ್ರಿ ನನಗೆ ಜೀವ ಉಳಿಸ್ತಿ ಅಂತ ಆ ಮನುಷ್ಯ ಆ ಬ್ಯಾಟ್ರಿನ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡೋಣಂತ. ಸೊ ಮನೆಯಲ್ಲಿ ಪೂಜೆ ಇರ್ತಕ್ಕಂಥ ಸ್ಥಳದಲ್ಲಿ ಬ್ಯಾಟ್ರಿ ತೊಗೊಂಡೋಗಿಟ್ನಂತ. ಬ್ಯಾಟ್ರಿ ಇಟ್ಟು ಅದಕ್ಕೂ ಪೂಜೆ ಮಾಡ್ತಿದ್ನಂತ. ಸೊ ಯಾಕೆ ಹೇಳಿದಂದ್ರೆ, ಆ ಮನುಷ್ಯ ಆ ಬೆಳಕನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ದೇವರನ್ನು ಮರ್ತು ಬಿಟ್ಟ. ಸೊ ಹಾಗಾಗಿ ನೀನು ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥ ನೀನು ಸತ್ಯವಾದ ದೇವರನ್ನು ಸರಿಯಾಗಿ ನಾವು ಗೌರವ ಕೊಡಬೇಕು, ಆತನ ಘನಪಡಿಸಬೇಕು. ದೇವರ ವಾಕ್ಯ ಹೇಳ್ತದ, ದಶಾಜ್ಞೆಗಳಲ್ಲಿ ಯಾವುದನ್ನು ಸಹಿತವಾಗಿ ನೀನು ಪೂಜಿಸಲಬಾರದು, ಹೆಚ್ಚಾಗಿ ಪ್ರೀತಿ ಮಾಡಬಾರ್ದು ಅಂತ. ನಾನು ಒಂದು ವೇಳೆ ಹೆಚ್ಚಾಗಿ ಫೋನ್ ಪ್ರೀತಿ ಮಾಡಿದ್ರೆ ಅದೇ ಒಂದು ವಿಗ್ರಹ ಬಿಡ್ತದಂತ. ಸೊ ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕರ್ತನನ್ನು ಪ್ರೀತಿಸುವರಾಗಬೇಕು, ಕರ್ತನನ್ನು ಮಹಿಮೆಪಡಿಸುವರಾಗಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತಾ, ಈ ಹೊಸ ವರ್ಷದಲ್ಲಿ ನಾವು ಅನುದಿನ ನೂತನಗೊಳ್ಳಬೇಕೆಂಬುದಾಗಿ. ಸೊ ಈ ನೂತನಗೊಳ್ಳುವಾಗಲೇ ದೇವರು ಹೊಸ ಸ್ವಭಾವ ನಮ್ಮಲ್ಲಿ ಉಂಟು ಮಾಡ್ತಾರೆ. ಕೊಲೆಸದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಸೊ ಕೊಲೆಸದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಎಪೇಸದಲ್ಲಿ ಬರೆಯಲ್ಪಟ್ಟಿದೆ, ಚೆನ್ನಾಗಿದೆ. ಎಪೇಸದಲ್ಲಿ ಹಾಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಪೇಸ 4:24 ಅಂದ್ಕೊಂಡಿದ್ದೀನಿ. ಸೊ 4:24 ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಏನಂತೆ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಹಾಲೆಲೂಯ. 23 ಚೆನ್ನಾಗಿ ಬರೆಯಲ್ಪಟ್ಟಿದೆ, ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾಗಿ ಅದು ನೀತಿ ಉಳ್ಳುವುದಾಗಿದೆ ಎಂಬುದಾಗಿ. ಈ ಹೊಸ ವರ್ಷದಲ್ಲಿ ಮತ್ತೆ ನಾವು ಏನು ಮಾಡ್ಬೇಕಂತ, ದೇವರ ಹೋಲಿಕೆಗೆ ಅನುಗುಣವಾಗಿ ನಾವು ರೂಪುಗೊಳ್ಳಬೇಕೆಂಬುದಾಗಿ. ದೇವರ ಹೋಲಿಕೆಗಳೇನು? ಆತನು ಪರಿಶುದ್ಧನಾಗಿರೋ ಪ್ರಕಾರ ನಾನು ಪರಿಶುದ್ಧನಾಗಿರಬೇಕು, ಆತನು ನೀತಿವಂತನಾಗಿರೋ ಪ್ರಕಾರ ನಾವು ನೀತಿವಂತರಾಗಿರಬೇಕು. ಇಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ಎಪೇಸ 4:23-24, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ. ಸೊ ವಾಕ್ಯ ಅಂತರ್ಯದಲ್ಲಿ, ಹೊರಗಡೆ ನಾವು ಹೆಂಗ ತೋರಿಸ್ಬೋದು, ಹೊರಗಡೆ ವೈಟ್ ಶರ್ಟ್ ಹಾಕೊಂಡ್ಬಿಟ್ಟು ಪರಿಶುದ್ಧನ ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ನಾನು ಹೇಳ್ಕೊಳ್ಬೋದೇ ನಾನು ಪರಿಶುದ್ಧನ, ಅಂದರೆ ದೇವರು ಹೇಳ್ಬೇಕಲ್ವಾ ನಿನ್ನ ವಿಷಯವಾಗಿ. ಸೊ ಇಲ್ಲಿ ಹಂಗೆ ಅದಕ್ಕೆ ಅಲ್ಲಿ ಹಂಗೆ ಬರೆಯಲ್ಪಟ್ಟು, ನೀವು ನಿಮ್ಮ ಅಂತರ್ಯದಲ್ಲಿ, ಒಳಗಡೆ ಅಂತರ್ಯದಲ್ಲಿ ಹೊಸಬರಾಗಿ ನಾವು ನೂತನಗೊಳ್ಬೇಕಂತ. ಹಾಲೆಲೂಯಾ. ಸೊ ಈ ನೂತನಗೊಳ್ಳುವಾಗ, ನೂತನ ಸ್ವಭಾವ ಧರಿಸಿಕೊಳ್ಳುವಾಗ ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾಗಿ ಅದು ನೀತಿ ಉಳ್ಳದಾಗಿರ್ತದೆ ಎಂಬುದಾಗಿ. ಹಾಲೆಲೂಯಾ. ಸೊ ಅದು ಹಿಂಗಿರ್ತಂಥದ್ದು ನೀತಿ ಉಳ್ಳದಾಗಿರ್ತದಂತ. ಈ ಹೋಲಿಕೆ, ದೇವರ ಹೋಲಿಕೆ ಅನುಗುಣವಾಗಿ ಈ ಹೊಸ ವರ್ಷದಲ್ಲಿ ನಾವು ರೂಪುಗೊಳ್ಳಬೇಕು, ಅಥವಾ ಆ ಒಂದು ಹೋಲಿಕೆಗೆ ಅನುಗುಣವಾಗಿ ನಮ್ಮ ಜೀವಿತದಲ್ಲಿ ಮಾರ್ಪಾಟು ಬರಬೇಕೆಂಬುದಾಗಿ. ಸೊ ಈ ಮಾರ್ಪಾಟುಗಳು ಬರಬೇಕಾದ್ರೆ ನೀನು ಆ ಕ್ರಿಸ್ತನಲ್ಲಿರಬೇಕು, ಆತನ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಬೇಕು. ದೇವರ ವಾಕ್ಯ ಈಗ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಸೊ ಧರ್ಮೋಪದೇಶಕ್ಕೆ 28ನೇ ವಾಕ್ಯ ಬರೆಯಲ್ಪಟ್ಟಿದೆ. ಆತನ ಆ ವಾಗ್ದಾನವನ್ನು ಕೈಕೊಂಡು ನಡೆದರೆ ಆತನು ನಮ್ಮನ್ನು ಮೇಲಾಗಿಡ್ತಾ. ಸೊ ನೋಡ್ಕೊಳ್ಳೋಣ ಅದೊಂದು ವಾಕ್ಯ. ಸೊ ಸಮಯ ಹೆಚ್ಚಾಗಿ ಆಗ್ತಾ ಇದೆ. ಹಾಲೆಲೂಯಾ. ಸೊ ಆ ವಾಕ್ಯವನ್ನು ನೋಡ್ಕೊಳ್ಳೋಣ. ಅಲ್ಲಿ ವಾಕ್ಯ ಹಂಗೆ ಬರೆಯಲ್ಪಟ್ಟಿದೆ. ಸೊ ಈ ಹೊಸ ವರ್ಷದಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಿನಗೇನಂತೆ, ನಮ್ಮಲ್ಲಿ ಹೊಸ ಸೃಷ್ಟಿ ಆತನು ಮಾಡ್ತಾನಂತ, ಹೊಸ ನೂತನ ಸ್ವಭಾವ ಉಂಟು ಮಾಡ್ತಾನಂತ. ನೂತನ ಸ್ವಭಾವ ಉಂಟು ಮಾಡಿದ ನೂತನ ಹೋಲಿಕೆ ಆತನ ಉಂಟು ಮಾಡಿದ. 28ನೇ ಒಂದು ವಾಕ್ಯ ಹೇಳ್ತದ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆಂಬುದಾಗಿ. ಹಾಲೆಲೂಯಾ. ಈ ಹೊಸ ವರ್ಷದಲ್ಲಿ ದೇವರು ಈ ಧರ್ಮೋಪದೇಶಗಳ 28:1 ಪ್ರಕಾರ ಸೊ ದೇವರು ಉನ್ನತವಾಗಿ ನಡೆಸ್ತಾರಂತ. ಆದರೆ ಕಂಡೀಷನ್ ಇದೆ. ಸೊ ಮೊದಲ ವಾಕ್ಯ ಆಗಿರ್ಬಾರ್ದು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಇಲ್ಲಿವರೆಗೆ ನಾವು ವಾಕ್ಯಕ್ಕೆ ಹೇಳಿದ್ನಲ್ವಾ. ಸೊ ಕೊರಿಂಥದಲ್ಲಿ ಹೇಳಿದೆ, ಮತ್ತು ಎಜ್ಕೇಲದಲ್ಲಿ ಹೇಳಿದೆ. ಈ ವಾಕ್ಯಗಳನ್ನು ನಾವು ಸರಿಯಾಗಿ ಕೇಳಿ ಆ ಕ್ರಿಸ್ತನಲ್ಲಿದ್ದು ನೀವು ನಿಮ್ಮ ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞಾ ವಿಧಿಗಳನ್ನು ಅನುಸರಿಸಿ ನಡೆದರೆ. ಬರೀ ಕೇಳಿದಿರಲ್ಲ, ದೇವರ ವಾಕ್ಯ ಕೇಳೋದು ಬೇರೆ, ಅದನ್ನು ಕೈಕೊಂಡು ನಡೆಯೋದು ಬೇರೆ.
ನಿನ್ನ ಜೀವಿತದಲ್ಲಿ ವಾಕ್ಯ ಇಲ್ಲಿ ಕೇಳಿ ಬಿಡುವುದಲ್ಲ, ಆ ವಾಕ್ಯವನ್ನು ಕೈಕೊಂಡು ನಮ್ಮ ಅನುದಿನದ ಜೀವಿತದಲ್ಲಿ ಅದು ಅಳವಡಿಸಿಕೊಂಡು ಆತನ ಬರುವಿಕೆ ನಾವು ಸಿದ್ಧರಾಗಬೇಕು. ಸೊ ಇಲ್ಲಿ ಹಂಗೆ ಬರೆಯಲ್ಪಟ್ಟಿದೆ, ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಂದ. ಹಲ್ಲೆಲೂಯಾ. ಈ ವಾಗ್ದಾನ ಆಶೀರ್ವಾದ ನಿಮಗೆ ಬೇಕಾ? ಈ ಹೊಸ ವರ್ಷದಲ್ಲಿ ದೇವರು ಈ ವಾಗ್ದಾನ ಬೇಕಾ? ಆತನ ಆಜ್ಞೆ ವಿಧಿಗಳನ್ನು ನೀವು ಕೈಕೊಂಡು ನಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಸಮಯ ಹೆಚ್ಚಾಗಿ ಆಗ್ತಾ ಇದೆ, ನಾನು ಮುಗಿಸ್ಕೊಳ್ತೀನಿ. ಸೊ ದೇವರು ಈ ಹೊಸ ವರ್ಷದಲ್ಲಿ ದೇವರು ಆತ ಹೇಳ್ತಕ್ಕಂಥ ಒಂದೊಂದು ಮಾತುಗಳು, ಆತನು ನಿಮ್ಮಲ್ಲಿ ಹೊಸ ಹೃದಯ ಬರ್ತದ. ಆ ಹೊಸ ಹೃದಯದಲ್ಲಿ ನೀವು ರೂಪುಗೊಳ್ಳುವಾಗ, ಆ ಹೊಸ ಹೃದಯದಲ್ಲಿ ಬರುವಾಗ ದಾವೀದನು ಹೇಳ್ತಾನಲ್ಲ, ದೇವರೇ ನನ್ನಲ್ಲಿ ನೂತನ ಹೃದಯವನ್ನು ನಿರ್ಮಿಸಿ ಎಂಬುದಾಗಿ. ಆ ನೂತನ ಹೃದಯ ಹೊಂದಿಕೊಳ್ಳುವಾಗ, ಆ ನೂತನ ಸ್ವಭಾವ ಹೊಂದಿಕೊಳ್ಳುವಾಗ ಆತನಿಗೆ ನಾವು ಮೆಚ್ಚುಗೆಯಾಗಿ ಜೀವಿಸಬೇಕು. ಮತ್ತೆ ಇನ್ನೊಂದು ವಾಕ್ಯ ನಾವು ನೋಡ್ಕೊಂಡಿಲ್ವ, ಎಜ್ಕೇಲದಲ್ಲಿ ಆತನ ನೂತನ ಸೃಷ್ಟಿ ಮಾಡ್ತಾರೆ ನಮ್ಮನ್ನು. ಆ ನೂತನ ಸೃಷ್ಟಿಯಲ್ಲಿ ನಾವಿರುವಾಗ, ಆ ನೂತನ ಸೃಷ್ಟಿಯಲ್ಲಿ ನಾವು ಬರುವಾಗ ದೇವರು ಹೆಚ್ಚಾಗಿ ನಮ್ಮನ್ನು ಆಶ್ರಯಿಸ್ತಾರೆ ಎಂಬುದಾಗಿ. ಈ ಹೊಸ ವರ್ಷದಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ವಿಶೇಷವಾಗಿ ನೀವು ಆತ್ಮದಲ್ಲಿ ಮೊದಲ ಸ್ಥಾನ, ಫಸ್ಟು ಆತ್ಮಕ್ಕೆ ಸಮಯ ಕೊಡ್ರಿ. ಈ ಲೋಕದ ಕಾರ್ಯಗಳು ಹೆಚ್ಚಾಗಿ ಕಡಿಮೆ ಮಾಡಿರಿ. ಆತ್ಮಕ್ಕೆ ಸಮಯ ಕೊಡುವಾಗ ನಿಮ್ಮಲ್ಲಿ ನೂತನ ಸ್ವಭಾವ ಬರುವಾಗ, ಎಪಿಎಸ್ದಲ್ಲಿ ನಾವು ನೋಡಿದೀವಲ್ವ, ಆ ಹೋಲಿಕೆಗೆ ಅನುಗುಣವಾಗಿ, ಅಂದರೆ ಆತನ ಹೋಲಿಕೆಗೆ ಅನುಗುಣವಾಗಿ ನಮ್ಮಲ್ಲಿ ಮಾರ್ಪಾಟು ಬರಬೇಕಂತ. ಆತನ ಹೋಲಿಕೆ ಆತನ ಪರಿಶುದ್ಧನಾಗಿರ್ಬೇಕು, ನಾವು ಪರಿಶುದ್ಧವಾಗಿ ಜೀವಿಸಬೇಕು. ಆತನ ನೀತಿವಂತನಾಗಿರೋ ಪ್ರಕಾರ ನಾವು ನೀತಿವಂತರಾಗಿ ಜೀವಿಸಬೇಕು. ಸೊ ಹಾಗೆ ಜೀವಿಸುವಾಗ ದೇವರು ಇವೆಲ್ಲ ಆತ್ಮಿಕ ಕಾರ್ಯಗಳಿಗಿಂತ ಹೆಚ್ಚಾಗಿ ಯಾವಾಗ ನಮ್ಮನ್ನು ಬ್ಲೆಸ್ ಮಾಡ್ತಾರಂದರೆ, ಈ ಲೋಕದ ವಿಷಯವಾಗಿ ನಮ್ಮನ್ನು ಬ್ಲೆಸ್ ಮಾಡ್ತಾರ. ಇರೋರಾಗಿರೋದಿಲ್ಲ. ಈ ಹೊಸ ವರ್ಷದಲ್ಲಿ ದೇವರು ಇನ್ನು ಹೆಚ್ಚಾಗಿ ಹೊಸ ಕಾರ್ಯ ಆತನ ಮಾಡ್ತಾನೆ. ಯಾಕೆ ಮಾಡ್ತಾನೆ ಗೊತ್ತಾ? ಆತನ ಆಜ್ಞಾವಿಧಿಗಳು ನೀವು ಕೈಕೊಂಡು ನಡೆಯುವಾಗ, ಧರ್ಮೋಪದೇಶ 28:1 ಪ್ರಕಾರ ದೇವರು ಮತ್ತೊಂದು ಸಾರಿ ಆ ವಾಕ್ಯ ಹೇಳೋದು ಕೇಳ್ತಾ ಇದ್ದಾರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾ ವಿಧಿಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನೆಂಬುದಾಗಿ. ಈ ಹೊಸ ವರ್ಷದಲ್ಲಿ ದೇವರು ಉನ್ನತ ಸ್ಥಿತಿ ಕೊಟ್ಟು ನಡೆಸ್ತಾರೆ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಂಡು ಮುಗಿಸ್ಕೊಂಡು, ಅಪ್ಪ ಕರ್ತನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಎಸಪ್ಪ ಈ ಹೊಸ ವರ್ಷದಲ್ಲಿ ರಾಜ, ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ, ನೀನು ಬಲವಾದ ಕಾರ್ಯಗಳನ್ನು ಮಾಡು. ಈ ವರ್ಷ ಪೂರ್ಣ ಹಲ್ಲೆಲೂಯಾ, ಈ ವರ್ಷ ಪೂರ್ಣ ಪ್ರತಿಯೊಬ್ಬರು ನಿನ್ನ ಕಣ್ಮಣಿಯಾಗಿ ನೀನು ಕಾಯ್ದು ಕಾಪಾಡು. ಹೋಗುವಾಗ ಬರುವಾಗ ನೀನು ಜೊತೆಗಾರಿಯಿಂದ ನಡೆಸು. ಈ ಹೊಸ ನೂತನ ಹೃದಯ ಪ್ರತಿಯೊಬ್ಬರಿಗೆ ಉಂಟಾಗಲಿ, ನೂತನ ಸ್ವಭಾವಗಳು ಪ್ರತಿಯೊಬ್ಬರಿಗೆ ಉಂಟಾಗಲಿ, ನೂತನ ಸೃಷ್ಟಿ ಪ್ರತಿಯೊಬ್ಬರ ಜೀವಿತದಲ್ಲಿ ನೂತನ ಸೃಷ್ಟಿಯಾಗಿ ಪ್ರತಿಯೊಬ್ಬರಿಗೆ ಕಾಣಲ್ಪಡುವಾಗೆ, ನಿನ್ನಲ್ಲಿ ಕ್ರಿಸ್ತನಲ್ಲಿ ಇಳಿದುಕೊಂಡು ನೂತನ ಸೃಷ್ಟಿ ನೂತನವಾಗಿ ರೂಪಿಸಲ್ಪಡುವಾಗೆ, ನೂತನ ಹೋಲಿಕೆಗಳು ಉಂಟಾಗುವಾಗೆ, ವಿಶೇಷ ಎಫೆಸರಲ್ಲಿ ಹೇಳಿದ ಹಾಗೆ ಆ ನಿನ್ನ ಹೋಲಿಕೆ ಅನುಗುಣವಾಗಿ ರೂಪಿಸಿಕೊಳ್ಳುವಾಗೆ ಅಪ್ಪ ಕರ್ತನೇ ನೀನು ಸಹಾಯ ಮಾಡು. ಧರ್ಮೋಪದೇಶ 28:1 ಪ್ರಕಾರ ನಿನ್ನ ಆಜ್ಞೆಗಳನ್ನು ಯಾರೆಲ್ಲ ಈ ಹೊಸ ವರ್ಷದಲ್ಲಿ ಕೈಕೊಂಡು ನಡೀತಾರೆ ಅವ್ರನ್ನ ಉನ್ನತವಾಗಿ ನೀನು ಆಶೀರ್ವದಿಸು ರಾಜ. ನಿನ್ನ ವಾಕ್ಯಗಳನ್ನು ಕೈಗೊಂಡವರಾಗಿ, ನಿನ್ನ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡವರಾಗಿ, ಅದರ ಯೋಶುವನ ಗ್ರಂಥದಲ್ಲಿ ಹೇಳುವ ಹಾಗೆ ಆ ವಾಕ್ಯವನ್ನು ಹಿಡಿದುಕೊಂಡು ಎಡಕ್ಕಾದರೂ ಬಲಕ್ಕಾದರೂ ತಿರುಗಿಕೊಳ್ಳದೆ ಎಲ್ಲರೂ ಪ್ರತಿಯೊಬ್ಬರು ಕರ್ತನೆ ನಿನಗೆ ಮೆಚ್ಚುಗೆಯಾಗಿ ಜೀವಿಸುವಾಗ ನೀನು ಪ್ರತಿಯೊಬ್ಬರನ್ನು ಹೇರಳವಾಗಿ ಆಶೀರ್ವದಿಸು ರಾಜ. ಹಲ್ಲೆಲೂಯಾ. ಈ ಹೊಸ ವರ್ಷವು ಪ್ರತಿಯೊಬ್ಬರ ಜೀವಿತದಲ್ಲಿ ಹರ್ಷ, ಆನಂದ, ಸಂತೋಷ, ಸಮಾಧಾನ ಕೊಡು ರಾಜ. ನಿನ್ನ ಕೃಪಾಸ್ತ ಎಲ್ಲರ ಮೇಲಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ಮತ್ತೊಂದು ಸಾರಿ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.